ಜಾತಿ ವಿಚಾರನೂ ಬಂತು ಸರ್, ಅಲ್ಲಿ ಬಿಜೆಪಿ ನಾಯಕರು ಜಾತಿ ಪ್ರಸ್ತಾಪ. ಇಲ್ಲ ಅದೇನು ನನಗೇನು ಬಂದಿಲ್ಲ, ಅದೆಲ್ಲೂ ನಾನು ಮಾತಾಡೋಕ್ಕೂ ಇಲ್ಲ, ನನಗೆ ಅದು ಯಾವ ವಿಚಾರನೂ ಬಂದಿಲ್ಲ, ಯಾರನ್ನೂ ಅಂದಿಲ್ಲ. ನಾನು ಯಾವ ಜಾತಿಯನೋ ಅವ್ನು ಯಾವ ಇದ್ರನೋ ನನಗೆ ಗೊತ್ತಿಲ್ಲ, ಯಾರ್ಯಾರು ಯಾವ್ಯಾವ ಜಾತಿಯಾರೋ ನನಗೆ ಗೊತ್ತಿಲ್ಲ, ಅವ್ರು ಯಾವ ಜಾತಿಯರು ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಅದೆಲ್ಲನೂ ಮಾಡೋಣ ಅಲ್ಲ. ನನ್ನ ಇದು ನಿಮ್ಮನ್ನು ಕೇಳ್ತಾ ಇರೋದು ಒಂದೇ ಒಂದು ಪದ, ಶಿವಲಿಂಗೇಗೌಡನ ಪ್ರವೋಕ್ ಮಾಡಿದವರು ಬಿ ಜೆ ಪಿಯವರು, ಇವರಿಬ್ಬರು ಸದಸ್ಯರುಗಳು ಮತ್ತು ಅಲ್ಲಿ ಕುಣಿತಾ ಇತ್ತಲ್ಲ ಆ ತಂಡ, ಬಿ ಜೆ ಪಿ ಶಾಸಕಾಂಗ ಪಕ್ಷದ ನಾಯಕರು ಸೇರಿ ಈ ರೀತಿ ಮಾಡಿದರು. ಅದರಿಂದ ಶಿವಲಿಂಗೇಗೌಡನ ಭಾಷಣಕ್ಕೆ ಮತ್ತೆ ನಾನು ಹಿನ್ನೆಲೆ ಹೇಳಿದ್ದು, ಇವರು ಯಾವತ್ತೂ ನನಗೆ ಪ್ರಚೋದನೆ ಮಾಡ್ತಾ ಇದ್ದದ್ದನ್ನು ನೀವು ಸಾಕ್ಷಿದಾರರಾಗಿ ಮಾಧ್ಯಮದವ್ರು ನೋಡ್ತಾ ಇದ್ರಿ. ಅದರಿಂದ ನನಗೆ ರಕ್ಷಣೆ, ನನಗೆ ನ್ಯಾಯ ಕೊಡಿ ಅಂತ ನಿಮಗೆ ಕೇಳಿದ್ದೀನಿ. ಬಹಳ ಪ್ರಮುಖ ಅಂದ್ರೆ ಇಲ್ಲಂದ್ರೆ ಈಗ ನೀವು ಉತ್ತರ ಕೊಡಬೇಕಾಗಿರೋದು ನಿಮ್ಮ ಕ್ಷೇತ್ರದ ಜನರಿಗೆ. ನೀವು ಮಾತಾಡಿದ ಸರಿಯೋ ತಪ್ಪು ಅನ್ನೋದ್ರ ಬಗ್ಗೆ ನಿಮ್ಮ ಕ್ಷೇತ್ರದ ಜನ ಏನಂತ? ನನ್ನ ಕ್ಷೇತ್ರದ ಜನ ನಮ್ಮ ವಿರೋಧಿಗಳೇನು ಒಪ್ಕೋತಾರೆ ಇದಾ? ನನ್ನ ಜನ ನನ್ನ ಏನಿದ್ದಾರೆ, ನೀವು ಕರೆಕ್ಟಾಗಿ ಹೇಳಿದಿರಿ, ನಿನ್ನನ್ನು ಯಾಕೆ ಕಳ್ಳ ಅನ್ಬೇಕಾಯ್ತು ಅಂತ ನಾನು ಬಂದು ಇಮ್ಮಿಡಿಯೇಟ್ ಪ್ರೆಸ್ ಇದು ವಿಡಿಯೋ ಕೇಳಿದೆ. ಪಾಪ ಕೆಲವು ಟಿ ವಿಯರು ಹಾಕಿರು. ನಾನು ಬಂದು ಸದನ ಮುಗೀತಿದ್ದಂಗೆ ಮಾತಾಡಿದೆ, ಇಲ್ಲ ಅವ್ರದ್ದು ಬಂದಿಲ್ಲ, ನಂದು ಒಬ್ಬಂದು ಬರ್ತಾ ಇದೆ, ಆದರೆ ಅವರು ಈ ರೀತಿ ಎಲ್ಲ ನನ್ನ ಪ್ರವೋಕ್ ಮಾಡಿದ್ರಿಂದ, ನನ್ನ ವೈಯಕ್ತಿಕ ನಿಂದನೆ ಮಾಡಿದ್ರಿಂದ ನಾನು ಮಾತಾಡಿದ್ದೀನಿ ಅಂತ. ಇವತ್ತು ನಿಮ್ಮನ್ನೆಲ್ಲ ಕರೆದದ್ದು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳೋಣ, ಹೇಳಿ ಇದಕ್ಕೆ ಇದು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದೀನಿ. ಅದು ಈ ವಿಡಿಯೋ ಕ್ಯಾಸೆಟ್ಸ್ಗಳು ಸಿಕ್ಕಿದಾಗ ಅದನ್ನು ಸಿಗ್ತವೆ ಅಂತ ಕಾಣುತ್ತೆ. ಆಗ ಸಿಕ್ಕಿದಾಗ ಅದು ಏನು ಅಂತಕ್ಕಂಥದ್ದನ್ನು ನಾನು ಸದನದಲ್ಲೇ ಪ್ರಶ್ನೆ ಮಾಡೋದ್ರ ಜೊತೆಗೆ ಇವತ್ತೇನಾಗುತ್ತೆ ಅಂದರೆ ಬಾಂಬೆಗೆ ತಲುಪಿದೆ, ಅದೆಲ್ಲ ಹೋಗಿದೆ. ಆ ಜನಕ್ಕೆಲ್ಲ ನೀವು ಮತ್ತೆ ಇದಕ್ಕೋಸ್ಕರ ನಡೀತು ಅಂತ ನೀವು ಕೊಡಬೇಕಲ್ಲ. ಆಮೇಲೆ ಮುಂದಿನ ಸದನದಲ್ಲಿ ನಾನು ಚರ್ಚೆ ಮಾಡೋದು ಬಿಡ್ತೀನಾ? ಮುಂದಿನ ಸದನದಲ್ಲಿ ನಾನು ಯಾವ ನಿಯಮಾವಳಿ ಅಡಿನಲ್ಲಿ ತರಬೇಕು, ನನ್ನ ವೈಯಕ್ತಿಕ ನಿಂದನೆ ಹೆಂಗಾಗಿದೆ ಅದನ್ನು ಪ್ರೂವ್ ಮಾಡೋವರೆಗೂ ನಾನೇನು ಮಾಡಬೇಕು ಅನ್ನೋದನ್ನು ಕಾನೂನುಬದ್ಧವಾಗಿ ಮಾಡ್ತೀನಿ. ಅಮೇರಿಕಕ್ಕೂ ಹೋಗಿರುತ್ತೆ ಇದು. ಅದೇ ಅದಕ್ಕೆ ಇಲ್ಲ, ಶಿವಲಿಂಗೇಗೌಡ ಮಾತಾಡಬೇಕಾದ್ರೆ ಇದು ಕಾರಣ ಅಂತ ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಸ್ವಲ್ಪ ವಿಶ್ಲೇಷಣೆ ಮಾಡಿ ಅಂದರೆ, ಮತ್ತೆ ನಾನು ಈ ರೀತಿ ನನ್ನನ್ನೆಲ್ಲ ಬೈದರು ಅಂತ ಅವ್ರಿಗೇನು ಗೊತ್ತು ಜನಕ್ಕೆ? ಹೌದು, ಎಲ್ಲ ಕ್ಯಾಮ್ರಾಗಳು ಒಳಗಡೆ ಇರಬೇಕು, ಆಗಲೇ ನಿಜ ಸ್ಥಿತಿ ಗೊತ್ತಾಗೋದು. ಈ ಕ್ಯಾಮ್ರಾಗಳನ್ನು ಯಾಕೆ ಹೊರಗೆ ಇಡಬಾರ್ದು? ಪರಿಷತ್ನಲ್ಲಿ ಇಡಿಸ್ದಂಗೆ ಇಲ್ಲುವೆ ಯಾರು ಏನು ಮಾಡ್ತಾರೆ ಎಲ್ಲ ಹೋಗ್ಬೇಕು ಇದಕ್ಕೆ. ಅಲ್ಲ ನಾವು ಇಲ್ಲಿ ಈ ಘಟನಾವಳಿಗಳನ್ನು ನೋಡಿದರೆ ಇದನ್ನು ಕ್ಯಾಮ್ರಾಗಳನ್ನು ಒಳಗಿಡೋದು ಒಳ್ಳೆಯದು. ಹೌದು, ಗೊತ್ತಾಗೋದು. ಈಗ ನ್ಯಾಯ ಸಿಗೋದು ನಮಗೆಲ್ಲ. ನಮ್ಮದು ತೋರಿಸ್ತಿದ್ರಿ, ಅವ್ರನ್ನೂ ತೋರಿಸ್ತಿದ್ರಿ. ಉಂಕಂಬಿಡಯ್ಯ, ಇವ್ರು ಹಿಂಗೆ ಮಾತಾಡಿದ್ದಾರೆ, ಅದಕ್ಕೋಸ್ಕರ ಇವ್ರು ಹಿಂಗೆ ಮಾತಾಡಿದ್ದಾರೆ ಅಂತೇಳಿ ಜನ ತಿಳ್ಕೊಳರು. ಪೇಪರ್ ಮೈಕ್ ಮಾಡ್ಕೊಂಡಿದ್ರು, ಪೇಪರ್ ನಿಂಗೆ ಹಿಡ್ಕೊಂಡು. ಆದರೂ ನಾನು ಹೇಳಿದ್ದೀನಿ, ಆ ಹೆಣ್ಮಗಿನ ಬಗ್ಗೆ ನಾನು ವಿಷಾದಿಸಿದ್ದೀನಿ. ಆ ಪದ ಬಳಕೆ ಆಗಬಾರ್ದಾಯಿತು, ಅದಕ್ಕೆ ವಿಷಾದ ಮಾಡಿದ್ದೀನಿ. ಇನ್ನು ಯಾವುದೇ ವಿಚಾರಕ್ಕೆ ಮುಂದಿನ ಚುನಾವಣೆ ಅಲ್ಲ, ಮುಂದಿನ ಅಸೆಂಬ್ಲಿ ಅಲ್ಲ, ನಾನಂತೂ ಈ ವಿಚಾರನ ನನಗೆ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ. ನನ್ನ ಹೋರಾಟ ಮಾತ್ರ ಮುಂದಿನ ಸದನದಲ್ಲೂ ನಡೆಯುತ್ತೆ. ಅದೇನು ಬೇಕಾದರೂ ಆಗಲಿ, ನಾನು ಮುಂದಿನ ಸದನದಲ್ಲೂ ಈ ನನಗೆ ಅವರು ಏನು ಮಾಡಬೇಕು ಸ್ಪೀಕರ್ಗೆ ನಾನು ಲೆಟ್ರ್ ಕೊಡ್ತೀನಿ. ಈ ರೀತಿ ನನ್ನ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ, ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಸ್ಪೀಕರ್ ಅವರಿಗೆ ಕಂಪ್ಲೇಂಟ್ನೂ ಕೊಡ್ತೀನಿ. ನಾನು ಅಲ್ಲ, ಅದನ್ನು ಮಾಡೋಣ. ಇದನ್ನು ಮಾಡ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ. ಅದರಿಂದ ದಯಮಾಡಿ ನನಗೆ ನ್ಯಾಯನ ದೊರಕಿಸ್ಕೊಡಿ ಅಂತಕ್ಕಂಥದ್ದನ್ನು, ರಾಜ್ಯದ ಜನಕ್ಕೆ ನ್ಯಾಯ ದೊರಕಿಸ್ಕೊಡಿ, ನಂದೇನು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ನೀವು
ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸರ್ ಇದ್ರ ಹೊರತುಪಡಿಸಿದಂತೆ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ, ಈ ಸೆಷನ್ ಎಲ್ಲ ಮುಗಿತು, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೈಕಮಾಂಡ್ ಇವತ್ತೇ ತೀರ್ಮಾನ ಆದರೆ ಇವತ್ತೇ ಡಿಸಿಎಂ ನೋಡಪ್ಪ, ನಾನು ಆ ವಿಚಾರಗಳನ್ನು ಮಾತಾಡಲ್ಲ. ನಾನು ಅದ್ರ ವಿಚಾರ ನಾನು ಅಷ್ಟೊಂದು ದೊಡ್ಡವನಲ್ಲ. ಅದು ಯಾರು ಮಾತಾಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು. ನಾನೇನೂ ಆ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಲ್ಲ. ನಾನು ಹೈಕಮಾಂಡಿನ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಹೋಗುವಂಥದ್ದು. ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ನಾನು ಏನೂ ಪ್ರತಿಕ್ರಿಯೆ ಕೊಡಲ್ಲ. ಸರ್ ಇನ್ನೊಂದು ಮೆಟ್ರೋ ದರ ಒಂದು ಏರಿಕೆ ಅಲ್ಲ ಸರ್, ಇನ್ನೊಂದು ದೇವೇಗೌಡರು ನಿನ್ನೆ ರಾಜ್ಯಸಭೆಯಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ಕೈ ಮುಗಿದು ಮಾತಾಡಿದ್ದಾರೆ, ನೀರಾವರಿ ಯೋಜನೆಗಳನ್ನು ಜಾರಿ ಮಾಡಿ ಅಂತ ಕೈ ಮುಗಿದು ಕೇಳಿದ್ದಾರೆ. ಇದು ನಿಜವಾಗ್ಲೂ ಕೂಡ ಅವರು ರಾಜ್ಯ ಹಿತಾಸಕ್ತಿಗೆ ಮಾಡಿದ್ದೀನಿ ನಾನು ಅಂತ ಹೇಳಿದ್ದಾರೆ, ಪಕ್ಷ ಮರ್ತು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ಬಹಳ ವರ್ಷಗಳ ಸಂಬಂಧ ಇದೆ. ಏನಂತ ಸರ್ ಆ ಭಾಷಣ ಬಹಳ ಭಾವನಾತ್ಮಕ ಮಾತಾಡಿದ್ದಾರೆ. ಈಗ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಈಗ ಅವರು ಕೊಯ್ಲೇಷನ್ ಗೌರ್ಮೆಂಟಲ್ಲಿ ಇದ್ದಾರೆ. ಭಾವನಾತ್ಮಕವಾಗಿ ಮಾತಾಡೋದನ್ನು ಸ್ವಾಗತಿಸೋಣ, ಅದು ಬೇರೆ ಪ್ರಶ್ನೆ, ಬೇಡ ಅಂತ ಹೇಳೋದಿಲ್ಲ. ಆದರೆ ಅವ್ರದ್ದೇ ಕೊಯ್ಲೇಷನ್ ಗೌರ್ಮೆಂಟಲ್ಲಿದ್ದು ನೀವು ಅವರನ್ನು ಬೇಡೋದು ಅಂದರೆ ಏನು ಅರ್ಥ? ಮಾಡಿಸ್ಲಿ ಕೆಲಸನ. ಕರ್ನಾಟಕ ಜನಕ್ಕೆ ಕೆಲಸ ಮಾಡೋದನ್ನು ನಾವು ಬೇಡ ಅನ್ನೋಕ್ಕಾಗುತ್ತಾ? ಸ್ವಾಗತ ಮಾಡೋಣ. ಕುಮಾರಸ್ವಾಮಿ ಅವರು ಹೇಳಿದ್ರು, ಅಧಿಕಾರ ಕೊಟ್ಟು 5 ನಿಮಿಷಕ್ಕೆ ಮೇಕದಾಟು ಮಾಡ್ತೀವಿ, ಏನೇನೋ ಹೇಳ್ತಾರೆ. ಈಗ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಈಗ ಹೇಳಿದ್ದಾರೆ, ಅದನ್ನು ಕೊಯ್ಲೇಷನ್ ಇಲ್ಲದೆ ಇದ್ರೆ ನಾನು ಕೇಳ್ತಾ ಇರಲ್ಲ ಅವ್ರನ್ನ. ಕೊಯ್ಲೇಷನ್ನಲ್ಲಿ ಇರೋದ್ರಿಂದ ಮಾಡಿಸ್ಲಿ ಕೆಲಸನ, ನಾವೇನು ಬೇಡ ಅಂತ ಹೇಳೋದಿಲ್ಲ. ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕೆ ನಾನು ಯಾರ ಬಗ್ಗೆಯೂ ಅದ್ರ ಬಗ್ಗೆ ಟೀಕೆ ಎಲ್ಲನೂ ಮಾಡೋಕ್ಕೆ ಹೋಗಲ್ಲ. ನಮಗೆ ಅವ್ರವ್ರ ವೈಯಕ್ತಿಕವಾದಂಥ ವಿಶ್ಲೇಷಣೆ ಮಾಡ್ತಾರೆ. ನಾವು ಹೆಂಗೆ ನಮ್ಮ ರಾಜ್ಯ ನಮ್ಮ ಕ್ಷೇತ್ರ ಅಂತ ನೋಡ್ತೀವೋ ಹಂಗೆ ಅವರು ಮಾಡ್ತಾರೆ. ರಾಜ್ಯದ ಬಗ್ಗೆ ಮಾಡಲಿ, ಸಂತೋಷ. ಸರಿ. ಮತ್ತೆ ಮೆಟ್ರೋ ದರ ಏರಿಸಬೇಕು ಅನ್ನೋದು ಚಿಂತನೆ ಇದೆ. ನೋಡಪ್ಪ, ನಾನು ಆ ಬೆಂಗಳೂರವರೆಗೂ ಬಂದಿಲ್ಲ ಇನ್ನೂ. ನಾನು ಇನ್ನೂ ಅರಸೀಕೆರೆಯಲ್ಲಿ ಇದ್ದೀನಿ. ಬೆಂಗಳೂರಿಗೆ ಬಂದಮೇಲೆ ನೋಡ್ತೀನಿ. ನಾನು ಅರಸೀಕೆರೆಯಲ್ಲಿ ಇದ್ಕೊಂಡು ನಾನು ಅರಸೀಕೆರೆ ಲೆವೆಲಿನ ರಾಜಕಾರಣಿ. ನಾನು ಇನ್ನೂ ಬೆಂಗಳೂರು ರಾಜಕಾರಣಿ ಆಗಿಲ್ಲ, ಆ ಮೆಟ್ರೋ ಹತ್ತಿಲ್ಲ. ಅದರಿಂದ ನನ್ನ ಲೆವೆಲ್ ಏನು ಅಷ್ಟಕ್ಕೆ ಮಾತಾಡೋದು. ಅಲ್ಲ, ಬೇಕೇ ಬೇಕು. ಅದು ಒಂದು, ನಾನು ಆ ಪಕ್ಷವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾದ್ರೂ ನನಗೆ ನಾಯಕರುಗಳಿಂದ ಆಶ್ವಾಸನೆ ಆಗಿದೆ, ನಿನಗೆ ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟು ವಿಚಾರ. ಮಾಡಿದರೆ ಒಂದು, ಮಾಡದೇ ಇದ್ರೆ ಏನು ಮಾಡೋಕ್ಕೆ? ಅದು ನನ್ನ ಹಣೆಯಲ್ಲಿ ಬರೋದಿಲ್ಲ ಅಂತೀನಿ, ಸುಮ್ಮನೆ ಆಗ್ತೀನಿ ಅಷ್ಟೇ. ಈಗ ಅದೇನೋ ನನಗೆ ಗೊತ್ತಿಲ್ಲಪ್ಪ. ಹೆಂಗೆಂಗೋ ಏನು ನನಗೊಬ್ಬನಿಗೋಸ್ಕರ ರಿಷಫಲ್ ಆಗುತ್ತಾ? ಆಗೋದಾದರೆ ಎಲ್ಲರಿಗೂ ಆಗುತ್ತೆ. ಆದರೆ ನೋಡೋಣ. ಈ ನೆನ್ನೆ ಇನ್ಸಿಡೆಂಟ್ಗೋಸ್ಕರ ಏನಲ್ಲ, ನನ್ನನ್ನು ರಾಹುಲ್ ಗಾಂಧಿಯವರೇ ಬಂದು ನಮ್ಮ ನನ್ನ ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ. ಆಮೇಲೆ ನಮಗೆ ಈ ರಾಜ್ಯದ ವರಿಷ್ಠರು 3-4 ಜನ ನನಗೆ ಮಾತು ಕೊಟ್ಟಿದ್ದಾರೆ. 3 ಜನ. ಅವರ ಮಾತಿನಂತೆ ನಾನು ಬದ್ಧನಾಗಿದ್ದೀನಿ. ರೀಶಫಲ್ ಆಗಿಲ್ಲದೆ ಇರೋದ್ರಿಂದ ನಾನು ಅದನ್ನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ರೀಶಫಲ್ ಆದಾಗ ನಾನು ಬ್ಲೇಮ್ ಮಾಡ್ತೀನಿ. ಈಗ ನಾನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನನ್ನದು. ಹೌದು, ಅವ್ರಿಗೆ ಹಂಗೆ ಅನಿಸಿರ್ಬೇಕು, ಕರೆದಾರೆ. ಹಾಸನದಲ್ಲಿ ನಾನೊಬ್ಬನೇ ಗೆದ್ದಿದ್ದೀನಲ್ಲ ಕಾಂಗ್ರೆಸ್ನಿಂದ, ಅದರಿಂದ ಹಂಗೆ ಅಂದಿದ್ದಾರೆ. ದೊಡ್ಡ ಫ್ಯಾಮಿಲಿ ವಿಚಾರ ಪ್ರಶ್ನೆ ಬರಲ್ಲ. ನಾನು ಗೆದ್ದು ಬಂದಿದ್ದೀನಲ್ಲ ಕಾಂಗ್ರೆಸ್ಸಿಗೆ ಸೇರಿರುವೆನ್ನು ಭಾವನಾತ್ಮಕವಾಗಿ. ಈಗ ನಾನೊಬ್ಬನೇ MLA ಇರೋದ್ರಿಂದ ನನ್ನ ಟೈಗರ್ ಅಂತ ಅಂದಿರ್ಬೋದು. ಸರ್ ಇನ್ನೊಂದು, ಜೆಡಿಎಸ್ ಟ್ವೀಟ್ ಮಾಡಿದ್ದಾರೆ ನಿನ್ನೆ, ನೀವು ಮಾತಾಡಿದ ನಿಮ್ಮನ್ನ ಸದನದಿಂದ ಅಮಾನತುಗೊಳಿಸಬೇಕು, ಅನರ್ಹಗೊಳಿಸಬೇಕು. ಈಗ ಕಾನೂನಿನ ವ್ಯವಸ್ಥೆ ಒಳಗಡೆ ಯಾರನ್ನ ಮೊದಲು ಅಮಾನತು ಮಾಡಬೇಕು ಅಂತ ಕೇಳಿ. ಫಸ್ಟು ಅವರು ಪ್ರತಿಭಟನೆ ಮಾಡುವಾಗ ಒಬ್ಬ ವ್ಯಕ್ತಿಯ ನಿಂದನೆ ಮಾಡಿರೋರನ್ನ ಮೊದಲು ಹೊರಕ್ಕೆ ಹಾಕ್ಬೇಕೆ. ಪ್ರವೋಕ್ಕಾಗಿ 4 ಮಾತುಗಳನ್ನು, ನಾನೇನು ಅವನ್ನ ಅಸಂಬದ್ಧ ಮಾತುಗಳಲ್ಲ ಅವು.
ಆಡು ಭಾಷೆ ಹಳ್ಳಿಗ ಭಾಷೆ ಅವು. ಒಳಗೆ ಕೋತಾಡ್ದಂಗೆ ಆಡ್ತೀಯಲ್ಲಯ್ಯ, ಒಂದು ನರ ಏನಯ್ಯ ನಿನಗೆ ಬುದ್ಧಿಲ್ವಾ ಅಂತ ಅನ್ನೋದು ಆಡು ಭಾಷೆ. ಅದೇನು ಅಸಂಬದ್ಧ ಮಾತಲ್ಲ, ಅಸಂಸ್ಕೃತನೂ ಅಲ್ಲ, ಗೊತ್ತಾಯ್ತಾ? ಅದು ನಾನು ಮಾತಾಡಿರೋ ಭಾಷೆ ಎಲ್ಲ ಎಲ್ಲ ಗ್ರಾಮೀಣ ಭಾಷೆಯಲ್ಲಿ ಮಾತಾಡಿದ್ದೀನಿ ನಾನು ಅಷ್ಟೇ. ಹೇಳ್ತಾರೆ ನಮ್ಮ ಕಡೆ, ಲೇ ಎಂಥದಯ್ಯ ನೀನು, ಮಾನ್ಗೆಟ್ಟನು ನೀನೇನಯ್ಯ, ನೀನು ಮರ್ಯಾದೋಸ್ನೇನಯ್ಯ ಅಂತ ಕೇಳ್ತಾರಪ್ಪ. ಹಂಗೆ ನಾನೇನು ಯಾವುದನ್ನು ಸದನದಿಂದ ಅಮಾನತುಗೊಳಿಸುವಂಥ ಇದ್ದಾನೆ. ಇನ್ನೂ ಅಮಾನತುಗೊಳಿಸ್ಬೇಕಾಗಿರೋದು ಅವ್ರನ್ನ ವೈಯಕ್ತಿಕ ನಿಂದನೆ ಮಾಡ್ಯಾರೆ ಅಂತ. ಅದು ಕರೆಕ್ಟಾಗಿ ತಗೊಂಡ್ರೆ ಅದನ್ನು ಅವ್ರನ್ನ ಅಮಾನತುಗೊಳಿಸ್ಬೇಕು. ನಾನು ವೈಯಕ್ತಿಕ ನಿಂದನೆ ಆಗಿದೆ, ಯಾರನ್ನಾರು ವೈಯಕ್ತಿಕ ನಿಂದನೆ ಮಾಡೋದು. ಸರ್, ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಕ್ಷದ ವಿಚಾರ, ಅದು ಕಟ್ಕೊಂಡು ನಮಗೇನಾಗಬೇಕು ಮಾಡಲಿ, ಮಾಡಿ ಅದೇನೈತೆ ಕರ್ನಾಟಕ ರಾಜ್ಯದ. ನಾನೀಗ ಈ ಸಂದರ್ಭದಲ್ಲಿ ಡೈವರ್ಟ್ ಆಗೋದು ಬೇಡ. ನಾನು ಮುಂದೆ ಇನ್ನು ಸ್ವಲ್ಪ ಪ್ರೆಸ್ಗಳಿಗೆ ಬರ್ತೀನಿ. ಪ್ರೆಸ್ಗಳಿಗೆ ಕಾಂಟ್ಯಾಕ್ಟ್ ಬಿಟ್ರದೆ ನಮಗೆ ತಪ್ಪು. ಎಲ್ಲರನ್ನೂ ಹೇಳ್ತಾ ಇರಬೇಕು, ಎಲ್ಲ ವಿಚಾರಗಳನ್ನು ಹೇಳ್ತಾ ಇರಿದ್ರೇ ಅರ್ಥ ಆಗೋದು. ನೋಡೋಣ ಸರ್, ಇದು ಏನು ಭಗವಂತ ಕೊಡಬೇಕು. ತಿಗದಲ್ಲಿ ಗೆರೆ ಬರೆದಿದ್ರೆ ಬಂದು ಕೂತ್ಕೋತೀವಿ, ಇಲ್ಲಾಂದ್ರೆ ಸುಮ್ಮನೆ ಗೆರೆ ಇಲ್ಲದೆ ಇದ್ರೆ ಎಲ್ಲಿ ಕೂತ್ಕೊಬೇಕಾಗ್ತದೆ. ಅವೆಲ್ಲ ಯಾರ್ಯಾರಿಗೆ ಬರೆದೈತೆ ಅವ್ರು ಕೂತ್ಕೋತಾರೆ, ನನಗೂ ಬರೆದ್ರೆ ನಾವು ಬಂದು ಕೂತ್ಕೊಳ್ಳೋಣ. ಅದ್ರ ಬಗ್ಗೆ ನಂದಿದಿಲ್ಲ. ನನ್ನ ಮನಸ್ಸಿಗೆ ನೋವಾಗಿದ್ದು ಏನಪ್ಪ, ಈ ಸದನದೊಳಗೆ ವೈಯಕ್ತಿಕವಾದಂಥ ನಿಂದನೆ, ಪ್ರತಿಭಟನೆ ವೇಳೆಯಲ್ಲಿ ವೈಯಕ್ತಿಕ ನಿಂದನೆ ಮಾಡ್ತಾರಲ್ಲ. ನೋಡೋಣ, ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.